ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ರಿಪೀಟೆಡ್ಲಿ ಏನು ಕಮೆಂಟ್ ಮಾಡ್ತಿದ್ರಿ ಏನು ಅದೆಲ್ಲ ಇವತ್ತಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಾವ್, ಹೊಸ ಹೂ ನೋಡು. ಸೊ ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮಿನಿ ಗಾರ್ಡನಲ್ಲಿ ಇವಾಗ ಏನೇನಪ್ಪ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವಾಗ ಹೇಗಿದೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಮೆಂತ್ಯ ಸೊಪ್ಪೆಲ್ಲ ತುಂಬಾ ಬಂದುಬಿಟ್ಟಿದೆ. ಇನ್ನೇನು ಸ್ವಲ್ಪ ದಿನ ಹೂ ಆಗೋ ಥರ ಬಂದಿದೆ ಎಲ್ಲ. ಸೊ ಇವಾಗಿನ ಅಪ್ಡೇಟ್ ಇಷ್ಟು, ಹೇಗಿದೆ ಗಾರ್ಡನ್ ಅಂತ ಅಂದ್ಬಿಟ್ಟು. ವಾಕರಲ್ಲಿ ಇದ್ದಾನೆ, ಹಾಗಾಗಿ ಅವನದು ಸ್ವಲ್ಪ ಇರುತ್ತೆ ಹೂ ಅಂತ ಸೌಂಡ್ಸ್ಗಳೆಲ್ಲ. ಅವ್ನ ಪಾಡಿಗೆ ಅವ್ನು ಆಟಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಅಮ್ಮ ಇವತ್ತು ವಾರ ಆಗಿರೋದ್ರಿಂದ ಕೆಲಸ ಅದು ಇದು ಅಂತ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅದೇ ಸ್ವಲ್ಪ ನನ್ನ ಮಗಂದು ಬ್ಯಾಕ್ಗ್ರೌಂಡ್ ಸೌಂಡ್ ಬರ್ತಾ ಇರುತ್ತೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ಫಸ್ಟ್ ನನಗೆ ಕಮೆಂಟ್ಸ್ಗಳು ಎಲ್ಲರದು ನಾನು ನೋಡ್ತಾ ಇದ್ದಿದ್ದು ಸ್ಯಾರಿ ಬಗ್ಗೆ. ನಾಮಕರಣಕ್ಕೆ ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ಎಲ್ಲಿ ತೊಗೊಂಡ್ರಿ ಏನು ಆ್ಯಂಡ್ ಅದ್ರ ಲಿಂಕ್ ಕಳಿಸಿ ಅಂತ ಹೇಳ್ತಾ ಇದ್ರಿ. ಸೊ ನಾನಿದು ಇನ್ಸ್ಟಾಗ್ರಾಮ್ ಪೇಜ್ ಅಂದರೆ ಹಾಸನಲ್ಲಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ ಅಂತ ಇದೆ. ನಾನು ಮದುವೆಲೂ ಒಂದು ಸ್ಯಾರಿಯನ್ನು ತೊಗೊಂಡಿದ್ದೆ ಆ್ಯಂಡ್ ತುಂಬ ಸರಿ ನಾನು ಪ್ರೆಗ್ನೆಂಟ್ ಆದಾಗಿಂದ ಬರೀ ಆನ್ಲೈನಲ್ಲೇ ನಾನು ಶಾಪ್ ಮಾಡಿರೋದು. ಆಫ್ಲೈನ್ ಶಾಪ್ಗಳಿಗೆ ಹೋಗಿ ತೊಗೊಂಡಿರೋದು ತುಂಬ ಕಮ್ಮಿ. ಹಾಗಾಗಿ ಅಲ್ಲಿಂದ ನಾನು ಸುಮಾರು ಸೀರೆ ತರಿಸಿದ್ದೆ. ಸೊ ಹಾಗಾಗಿ ಆ ಒಂದು ಟ್ರಸ್ಟ್ ಮೇಲೆ ನಾಮಕರಣ ಸೀರೆನೂ ತರಿಸೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅದ್ರದ್ದು ಸ್ಟೋರಿನೇ ಬೇರೆ ಇದೆ. ಇನ್ಯಾವಾಗಲಾದ್ರು ಟೈಮ್ ಸಿಗ್ತಾ ಹೇಳ್ತೀನಿ ನಾನು ಈ ಸ್ಯಾರಿ ಹೇಗೆ ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಅದ್ರದ್ದು ಲಿಂಕ್ ಶೇರ್ ಮಾಡೋಕ್ಕೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಟ್ಟಿದ್ದೆ ನಿಮಗೆ. ಬಟ್ ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಡೈರೆಕ್ಟಾಗೆ ತೋರಿಸ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಆ ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿ ಆ್ಯಂಡ್ ಬ್ಲೌಸ್. ಲೈಟಿಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ, ಬಟ್ ತುಂಬ ಚೆನ್ನಾಗಿದೆ. ನಾನು ಅದಕ್ಕೋಸ್ಕರನೇ ಡೇ ಟೈಮಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಾಮಕರಣದಲ್ಲೂ ನೋಡಿರ್ತೀರ ನೀವು. ಸೊ ಫ್ರೆಂಡ್ಸ್, ಸ್ಯಾರಿ ಬಗ್ಗೆ ಹೇಳೋದಾದರೆ ಇದು ಮೆಟೀರಿಯಲ್ಲು ಅವರು ಮೆನ್ಷನ್ ಮಾಡಿದ್ದು ಡಿಸೈನರ್ ಬ್ರೈಡಲ್ ಫ್ಯಾನ್ಸಿ ಸ್ಯಾರಿ ಅಂತ ಅಂದ್ಬಿಟ್ಟು. ಬಟ್ ಇದು ಮೆಟೀರಿಯಲ್ ಬಂದು ನಮಗೆ ಸ್ವಲ್ಪ ಅವಾಗೆಲ್ಲ ಬನಾರಸ್ ಸಿಲ್ಕ್ ಅಂತ ಬರ್ತಿತ್ತಲ್ಲ, ಸ್ವಲ್ಪ ಆ ಥರ ಇದೆ, ಸಾಫ್ಟ್ ಇದೆ. ಆ್ಯಂಡ್ ಸಾಫ್ಟ್ ಟಿಶ್ಯೂ ಅಂತಲೂ ಹೇಳ್ಬೋದು ಆ ಥರ. ಒಟ್ಟು ಬನಾರಸ್ ಸಾಫ್ಟ್ ಟಿಶ್ಯೂ ಥರ ಇದೆ. ಅದು ತುಂಬ ಸಾಫ್ಟಾಗಿದೆ. ಆ್ಯಂಡ್ ನರಿಗೆಗೆಲ್ಲ ನಾವು ಐರನಿಂಗ್ ಮಾಡಬೇಕು, ಇವೆಲ್ಲ ಐರನ್ ಮಾಡಬೇಕು, ಈ ಥರದ್ದೇನು ಟೆನ್ಷನ್ ಬೇಡ. ಆ್ಯಂಡ್ ಇದರಲ್ಲಿ ಸೆಲ್ಫ್ ಬ್ಲೌಸ್ ಒಂದು ಕೊಟ್ಟಿದ್ದಾರೆ. ನಾನು ಅದನ್ನು ಕಟ್ ಮಾಡಿಸ್ಲಿಲ್ಲ, ಯಾಕಂದರೆ ಈ ಬ್ಲೌಸ್ ತೊಗೊಂಡಿದ್ನಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ಲಿಲ್ಲ. ಆ್ಯಂಡ್ ಇದರಲ್ಲಿ ಸ್ಟೋನ್ ವರ್ಕು ಮತ್ತು ಎಂಬ್ರಾಯ್ಡರಿ ವರ್ಕು ಎರಡೂ ಇರುತ್ತೆ. ಹಾಗಾಗಿ ನೀವು ಆರಾಮಾಗಿ ವಾಶ್ ಸಹ ಮಾಡ್ಬೋದು. ತುಂಬ ಎಲಿಗೆಂಟಾಗಿ ಸೂಪರಾಗಿ ಕಾಣುತ್ತೆ. ಹೇಳಬೇಕಂದ್ರೆ ಮುಹೂರ್ತಕ್ಕೆ ಇವಾಗೆಲ್ಲ ಗೋಲ್ಡನ್ ಕಲರ್ ಸ್ಯಾರಿ ವೇರ್ ಮಾಡ್ತಾರಲ್ಲ, ಅದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ನೈಟು ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಮಾರ್ನಿಂಗ್ ವೇರ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಬ್ಲೌಸು. ಇದು ಇವಾಗ ಟ್ರೆಂಡಿಂಗಲ್ಲಿರೋದು ಕ್ರೇಪ್ ಬ್ಲೌಸ್ ಬರುತ್ತಲ್ಲ ಡಿಸೈನರಿ, ಆ ಬ್ಲೌಸ್ ಇದು. ಆ್ಯಕ್ಚುಲಿ ಇದು ಡಿಸೈನ್ ಮೇಲೆ ಹೋಗುತ್ತೆ. ಕೆಲವೊಂದು ಸರಿ 700 ಇರುತ್ತೆ ನಾರ್ಮಲ್ ಡಿಸೈನಿಗೆ. ಈ ಥರ ಹೆವಿ ವರ್ಕ್, ಹೆವಿ ಡಿಸೈನ್ ಇದ್ದರೆ 1500, 1000 ಈ ಥರ ಇರುತ್ತೆ. ಆ್ಯಂಡ್ ಸ್ಟಿಚ್ಚಿಗೆ ಮತ್ತು ನಾರ್ಮಲ್ ಅಂದ್ರೂ 700, 800 ಕೊಡಬೇಕು. ಇನ್ನು ಡಿಸೈನ್ ಅದು ಇದು ಅಂದ್ರೂ ಇನ್ನು ಹೋಗುತ್ತೆ. ಹಾಗಾಗಿ ನಾನು ರ್ಯಾಂಡಮಾಗಿ ತರಿಸ್ಕೊಂಡೆ. ಆಮೇಲೆ ನೋಡಿದ್ರೆ ಇದೇ ಪರ್ಫೆಕ್ಟ್ ಮ್ಯಾಚ್ ಆಯಿತು ಅಂದ್ಬಿಟ್ಟು ಆಮೇಲೆ ನಾನು ಎಕ್ಸ್ಟ್ರಾ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಟ್ಯಾಸಲ್ಸು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ನಾವು ಎಲ್ಲ ಸ್ಯಾರಿಗಳಿಗೂ ಇದನ್ನು ವೇರ್ ಮಾಡ್ಬೋದು. ಆ್ಯಂಡ್ ನಾನು ಫ್ರೀ ಸೈಜ್ ತರಿಸಿದ್ದೆ, ಆಮೇಲೆ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡೆ, ನನಗೆ ಪರ್ಫೆಕ್ಟಾಗಿ ಆಯಿತು. ಆ್ಯಂಡ್ ಇಷ್ಟು ವರ್ಕ್ ಇರೋದು ನೋಡಿ, ಏನಾದ್ರು ಚುಚ್ಚುತ್ತಾ ಹಿಂಸೆ ಆಗುತ್ತೆ ಅಂದರೆ ಏನೂ ಇಲ್ಲ, ಎಲ್ಲ ಸಾಫ್ಟಾಗಿರುತ್ತೆ. ನಾವು ಆರಾಮಾಗಿ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಫುಲ್ಲು
ಫೇರ್ ಇರೋರಿಗೂ ಚೆನ್ನಾಗಿ ಕಾಣುತ್ತೆ ಇದು ಈ ಥರ ಸ್ಟೋನ್ ಇರೋದ್ರಿಂದ. ಆ್ಯಂಡ್ ಬ್ಲೌಸ್ ಬಗ್ಗೆ ಮಾತೇ ಇಲ್ಲ. ಈ ಒಂದು ಬ್ಲೌಸಿಗೆ ನೀವು ಯಾವ ಸ್ಯಾರಿನಾದ್ರು ವೇರ್ ಮಾಡ್ಬೋದು, ಯಾವ ಕಲರ್ ಆದರೂ ಮಲ್ಟಿ ಕಲರ್ ಇದೆ ಇದರಲ್ಲಿ. ಗ್ರೀನ್ ವೇರ್ ಮಾಡ್ಬೋದು, ಬ್ಲ್ಯಾಕ್, ವೈಟು ಆ್ಯಂಡ್ ಪಿಂಕು ಮಾಡ್ಬೋದು, ರೆಡ್ಡು ಮಾಡ್ಬೋದು, ಮೆರೂನ್, ಎಲ್ಲ ಕಲರು ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ನಾನು ಅವ್ರದ್ದು ಶಾಪ್ದು ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ರೆಡ್ ಕಲರ್ದವ್ರದ್ದು ಲೋಗೋ ಬರುತ್ತೆ. ತುಂಬ ಧನಲಕ್ಷ್ಮಿ ಸಿಲ್ಕ್ ಇದಾವೆ ಅಲ್ಲಿ, ಒಂದು 2-3 ಇದೆ. ಬಟ್ ಇವ್ರದ್ದು ರೆಡ್ ಕಲರ್ ಲೋಗೋ ಬರುತ್ತೆ. ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ರೀಸ್ಟಾಕ್ ಆಗಿದೆ ಆ್ಯಕ್ಚುಲಿ. ಸೊ ಯಾರಿಗಾರು ಇಷ್ಟ ಇದ್ದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ನಾನು ಹೇಳ್ದಂಗೆ ಪ್ರೈಸ್ ಇದ್ರದ್ದು 4900 ಆ್ಯಂಡ್ ಇದು 1890, ಅಲ್ಲಿಗೆ 1900. ಸೊ ಒಳ್ಳೆ ಬಜೆಟಲ್ಲೇ ನನ್ನ ಒಂದು ಫಂಕ್ಷನ್ದು ಔಟ್ಫಿಟ್ನ ನಾನು ಮುಗಿಸ್ಬಿಟ್ಟೆ. ಸೊ ಇವಾಗಿನ ಗೊತ್ತಲ್ಲ, ಇವಾಗಿನ ಇದರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋದು, ವರ್ಕ್ ಮಾಡಿಸೋದು ಎಲ್ಲ ಎಷ್ಟು ಕಷ್ಟ. ಆ್ಯಂಡ್ ನಾನು ಬೆಂಗಳೂರಲ್ಲಿ ಇದ್ದಿದ್ರೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಬೆಂಗಳೂರಾಗಲಿ ಮೂಡಿಗೆರಾಗಲಿ ವರ್ಕ್ ಮಾಡಿಸ್ಬಿಡ್ತಿದ್ದೆ. ಬಟ್ ಇಲ್ಲಿ ನನಗೆ ಕರೆಕ್ಟಾಗಿ ಸ್ಟಿಚಿಂಗ್ ತುಂಬ ಜನ ಇದ್ದಾರೆ ಮಾಡೋಕ್ಕೆ, ಎಲ್ಲ ಇದ್ದಾರೆ. ಬಟ್ ನನಗೆ ಬೇಕಾಗಿರೋ ಥರ ವರ್ಕ್ ಇಲ್ಲಿ ಶಿವಮೊಗ್ಗನೇ ಹೋಗಬೇಕು, ಇಲ್ಲಿ ಯಾರು ಮಾಡೋರು ಇರಲಿಲ್ಲ. ಹಾಗಾಗಿ ಏನಕ್ಕೆ ಮತ್ತೆ ಸುಮ್ಮನೆ ಅಷ್ಟೊಂದು ಇನ್ವೆಸ್ಟ್ ಮಾಡಿಕೊಂಡು ಆಮೇಲೆ ಇಷ್ಟ ಆಗ್ದಲೇ ಹಾಕ್ಕೊಳ್ಳೋದು ಅಂತ. ಸೊ ಅದೇ ಸ್ಟಿಚಿಂಗು ಚೆನ್ನಾಗಿದ್ದಾರೆ, ತುಂಬ ಜನ ಇದ್ದಾರೆ. ನಾನು ಮುಂಚೆನೂ ಒಬ್ರ ಹತ್ರ ಹೊಲಿಸ್ತಾ ಇದ್ದೆ. ಆ್ಯಂಡ್ ಇವಾಗಂತೂ ಫುಲ್ ಕಾಂಪಿಟೇಷನ್ನು, ತುಂಬ ಜನ ಇದ್ದಾರೆ. ನೋಡಬೇಕು ಇನ್ನು ನೆಕ್ಸ್ಟು ಒಂದು 4-5 ಸೀರೆ ಆನ್ಲೈನಲ್ಲೇ ತರಿಸಿರೋ, ಇವಾಗ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು, ಅವಾಗ ನಾನು ಹೇಳ್ತೀನಿ. ಸೊ ಎಲ್ಲರೂ ಕೇಳ್ತಿರೋದಕ್ಕೋಸ್ಕರ ಇವತ್ತಿನ ಸ್ಯಾರಿ ನಾನು ತೋರಿಸಿದ್ದೀನಿ. ಇಷ್ಟ ಇದ್ದರೆ ನೀವು ಕೇಳಿ ಆರ್ಡರ್ ಮಾಡ್ಕೊಳ್ಳಿ. ತುಂಬ ಏನಾದರೂ ರಿಕ್ವೆಸ್ಟೆಡ್ ಇದ್ದರೆ, ತುಂಬ ಯಾರ್ಯಾರು ಕಸ್ಟಮರ್ಸ್ ಕೇಳ್ತಾ ಇದ್ದರೆ ಮೇ ಬಿ ಅವರು ರೀಸ್ಟಾಕ್ ಮಾಡಿಸ್ಬೋದು. ಹಾಯ್ ಫ್ರೆಂಡ್ಸ್, ಹೇಳು ಹಾಯ್ ಫ್ರೆಂಡ್ಸ್. ಹಾಯ್ ಹಾಯ್ ಹಾಯ್, ಕಿಲ 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 ಕಿಲ. ಮುತ್ಕೊಡಂಗಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ದೀನಲ್ಲ. ಸೊ ಫುಲ್ ವೀಕ್ ಆಗಿದ್ದಾನೆ. ಆ್ಯಂಡ್ ನಾನು ಅಷ್ಟೇ, ಒಂದು ವೀಕು ನಾನು ಅಷ್ಟೇ ಹುಷಾರಿರಲಿಲ್ಲ. ಏನು ಎತ್ತ ಅಂತ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಮೇ ಬಿ ಇಲ್ಲ ಈ ಬ್ಲಾಗ್ ಸ್ವಲ್ಪ ಲೆಂತ್ ಆಗ್ಬೋದು. ಸೊ ಇಷ್ಟು ಸ್ಯಾರಿ ಬಗ್ಗೆ. ಆದರೆ ಇನ್ನು ನೆಕ್ಸ್ಟ್ ಕ್ವಶನ್ನು, ಶಿಲ್ಪ ಯಾಕೆ ಬಂದಿಲ್ಲ, ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ. ಸೊ ನಿಮಗೆ ಗೊತ್ತಿರೋದ್ರಿಂದ ನೀವು ಕೇಳ್ತೀರಾ. ಆಮೇಲೆ ಇನ್ನೊಬ್ರು ನೋಡಿದವ್ರಿಗೆ ಯಾರಿದು ಇವ್ರದ್ದು ಯಾಕೆ ಕೇಳ್ತಿದ್ದಾರೆ ಅನ್ನೋ ಥರ ಹೊಸ್ದಾಗಿ ನೋಡಿದವ್ರಿಗೂ ಅನಿಸ್ಬೋದು. ಸೊ ಶಿಲ್ಪ ನನ್ನ ಕಸಿನ್, ನಿಖಿತಾ ಅಕ್ಕ ಚಾನಲ್ ಎಲ್ಲ ನೋಡಿದರೆ ನಾನು, ಶಿಲ್ಪ, ಪೂಜಾ, ಆಶಾ ಎಲ್ಲರೂ ನಿಮಗೆ ಗೊತ್ತು. ಸೊ ಹಂಗಾಗಿ ಎಲ್ಲರೂ ಬಂದಿದ್ರು. ಶಿಲ್ಪ ಒಬ್ಳು ಮಿಸ್ಸು, ಅದನ್ನು ಅಕ್ಕನೂ ಹೇಳಿದರು ನಿಮಗೆ ಯಾಕೆ ಅಂತ ಅಂದ್ಬಿಟ್ಟು. ಅವಳು ಅಲ್ಲೇ ಬಾಣಂತನ ಮಾಡಿಸ್ಕೊಳ್ತಿರೋದ್ರಿಂದ 6 ಮಂತಿಗೆ ಇಲ್ಲಿ ಬರಬಾರ್ದು. ಫಸ್ಟ್ ಬರ್ತಿರೋದ್ರೆ 7 ಮಂತಿಗೆ ಬರಬೇಕು, 6 ಮಂತಿಗೆ ತಾಯಿ ಮನೆಗೆ ಬರಬಾರ್ದು ಅಂತ ಏನೋ ಶಾಸ್ತ್ರ ಇದೆಯಂತೆ. ಹಾಗಾಗಿ ಮತ್ತು ಮಗು ವಿಚಾರದಲ್ಲಿ ನಾವೇನು ಹಠ ಮಾಡೋಂಗಿಲ್ಲ. ಏನು ನಾನು ತುಂಬ ಹಠ ಮಾಡಿದ್ದೆ, ಬರಲೇಬೇಕು ನೀನು, ಇಲ್ಲಾಂದರೆ ನಿಮ್ಮ ಪಾಪು ನಂಬ್ಕೊಳ್ಳೋಕೆ ನಾನು ಬರಲ್ಲ ಅಂತ ಹೇಳಿದೆ. ಬಟ್ ಮೇಯ್ನ್ ಪಾಪು ಅಲ್ವಾ, ನಾಳೆ ಏನಾದರೂ ಆಯಿತು ಅಂದ್ರೂ ಒಂದು ರಿಗ್ರೆಟ್ ಫೀಲ್ ಇರುತ್ತೆ, ನಾನು ಹಠ ಮಾಡಿ ಕರ್ಸ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು. ಹಾಗಾಗಿ ಓಕೆ ಬೇಡ, ಯಾವಾಗ ನಿನಗಾಗುತ್ತೆ ಆವಾಗಲೇ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಅದೊಂದೇ ರೀಸನಿಗೆ ಬಂದಿಲ್ಲ. ಆದರೆ ಇನ್ನು ಮೂಡಿಗೆರೆಯಿಂದಲೂ ತುಂಬ ಜನ ಮಿಸ್ ಆದರು. ಯಾಕಂದರೆ ಇವಾಗ ಕಾಫಿ ಸೀಸನ್ ಇರೋದ್ರಿಂದ ತುಂಬ ಜನ ಕಸಿನ್ಸ್ಗಳಲ್ಲೇ ಒಬ್ಬೊಬ್ಬರು, ಎಲ್ಲ ಮನೆಯಿಂದ ಒಬ್ಬೊಬ್ಬರು ಇಬ್ಬಿಬ್ಬರು ಅಷ್ಟೇ ಬಂದಿದ್ದರು. ಸೊ ಅದೇ ಅವ್ರದ್ದು ವರ್ಕ್ ಲೋಡ್ ಇದ್ದಿದ್ದರಿಂದ ಅವರಿಗೂ ಬರೋಕ್ಕಾಗಲಿಲ್ಲ. ಆದರೂ ನಮ್ಮ ಅತ್ತಮ್ಮ ಮತ್ತು ಮಾವ ಮತ್ತು ಅತ್ತಮ್ಮ ಫ್ರೆಂಡ್ ನಜ್ಮಾಂಟಿ ಬಂದಿದ್ದರು. ಅದ್ರ ಜೊತೆಗೆ ನನ್ನ 4 ಜನ ಅತ್ತೆದಿರು ಬಂದಿದ್ದರು. ಅದು ಖುಷಿ ಆಯಿತು. ಸೊ ಅತ್ತೆದಿರು, ಆಮೇಲೆ ಕಸಿನ್ಸು, ಆಮೇಲೆ ಮಾವಂದಿರು, 2 ಮಾವನ್ ಬಂದಿದ್ದರು, 3 ಜನ ಕಸಿನ್ಸ್ ಬಂದಿದ್ದರು. ಸೊ ಇಷ್ಟು ಜನ ಬಂದಿದ್ದರು.
ತೀರಾ ತುಂಬ ಲಾಂಗ್ ಇರೋದ್ರಿಂದ ತುಂಬ ಜನ ಬರೋಕ್ಕಾಗಲಿಲ್ಲ. ಎಲ್ಲರೂ ನಾನು ಮೂಡಿಗೆರೆಗೆ ಹೋದಾಗ್ಲೇ ತುಂಬ ಜನ ಬಂದು ಮನೆಗೆ ಪಾಪುನ ಮಾತಾಡ್ಸ್ಕೊಂಡು ಹೋಗಿದ್ರು, ಗಿಫ್ಟ್ಸ್ ಕೊಟ್ಟಿದ್ರು ಎಲ್ಲ. ಆಲ್ರೆಡಿ 2 months 2 ಸರಿ ಹೋಗಿ ಬಂದಿದ್ದೆ ನಾನು. ಆವಾಗಲೇ ಎಲ್ಲ ಮುಗ್ದೋಗಿತ್ತು, ಯಾಕಂದರೆ ಹೋಗೋದು ಬರೋದು ಎಲ್ಲರೂ ಬಂದು ನೋಡ್ಕೊಂಡು ಹೋಗೋದೆಲ್ಲ ಆಗಿಬಿಟ್ಟಿತ್ತು ಅಲ್ಲೇ. ಹಾಗಾಗಿ ಮತ್ತೆ ಶಾರ್ಟ್ ಪೀರಿಯಡಲ್ಲೇ ಮತ್ತೆ ಫಂಕ್ಷನ್ನು ಅದು ಇದು ಅಂದರೆ ಪಾಪ ಅವರಿಗೂ ಕಷ್ಟ ಆಗುತ್ತೆ, ಎಲ್ಲ ಅರ್ಥ ಮಾಡ್ಕೊಬೇಕಲ್ಲ. ಬಟ್ ಮನೆಯಿಂದ ಒಬ್ಬೊಬ್ಬರಿಗೆಲ್ಲ ಬಂದಿದ್ರಲ್ಲ, ಅಷ್ಟೇ ನನಗೆ ಖುಷಿ ಆಯಿತು. ಅಷ್ಟು ಜನ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ಈ ಕಡೆ ಆಶಾ ಪೂಜಾ ಎಲ್ಲರೂ ಅಷ್ಟೇ ನಳಿನ ಕೈಗೆ ಬ್ಯುಸಿ ಶೆಡ್ಯೂಲ್ಸಲ್ಲಿ ಬಂದು ಹೋದ್ಲು. ಸೊ ಇವರು ಅಷ್ಟೇ ಪೂಜಾ ಪಾಪುಗೆ ನಿಹಾನ್ಗೆ 4 days ರಜಾ ಹಾಕ್ಸ್ಕೊಂಡು ಕರ್ಕೊಬಂದಿಲ್ಲ. ಅವಳು ಅವತ್ತಿನ ದಿನ ಬಂದು ಹೋಗ್ತೀನಿ ಅಂತ ಅಂದಿಲ್ಲ. ನಾನು ಸೀನೇ ಇಲ್ಲ, ಇರಲೇಬೇಕು. ಆ್ಯಂಡ್ ಅದ್ರ ನೆಕ್ಸ್ಟು ಹಬ್ಬ ಬೇರೆ ಇತ್ತು, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಅವಳಿಗೂ ಹಠ ಮಾಡಿ ಇರಿಸ್ಕೊಂಡಿದ್ದೆ. ಇನ್ನು ಆಶಾ ಪಾಪ ಲಕ್ಕಿಲಿ ಬಾಬಾ ಆರ್ಮಿಯಿಂದ ಬಂದಿದ್ದರು ಅವಾಗ, ಅವರು ರಜೆ ಮೇಲೆ. ಸೊ ಅವರು 2 ಮಕ್ಕಳನ್ನ ಕರ್ಕೊಂಡು ಅವಳು ಬಂದಿದ್ಲು, ಅದು ಖುಷಿ ಆಯಿತು. ಒಂದೇ ನಾವು ಮೇಂಟೈನ್ ಮಾಡೋಕ್ಕೆ ಎಷ್ಟು ಇದು ಮಾಡ್ತೀವಿ, 2 ಚಿಕ್ಕ ಚಿಕ್ಕ ಮಕ್ಕಳೇ ಅಲ್ವಾ. ಸೊ ಅವ್ರನ್ನೂ ಕರ್ಕೊಂಡು ಬಂದು ಎಲ್ಲ ಇದ್ಲು. ಆ್ಯಂಡ್ ತುಂಬ ಜನ ಅಷ್ಟೇ ಇಷ್ಟಪಟ್ಟು. ನಾನು ನಮ್ಮ ಏನು ಬೇಕು ನಿನಗೆ, ಏನು ಕೊಡಲಿ ನಿನಗೆ, ಆ್ಯಂಡ್ ವೀಕ್ ಡೇಸ್ ಇಟ್ಕೊಂಡಿರೋದ್ರಿಂದ ಆ ಕಾರಣಕ್ಕೆ ತುಂಬ ಜನ ಬರೋಕ್ಕಾಗಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಇವಾಗ ವರ್ಕಿಂಗೇ ಇರ್ತಾರೆ, ಬೇರೆ ಬೇರೆ ಸಮ್ ರೀಸನ್ಸು ಇರುತ್ತೆ. ಸಂಡೇ ಸ್ಯಾಟರ್ಡೆ ಆಗಿದ್ದರೆ ಬರ್ತಿದ್ರು. ಫ್ರೆಂಡ್ಸ್ಗಳು ಅಷ್ಟೇ ತುಂಬ ಜನ ಮಿಸ್ ಮಾಡಿದ್ರು ಫ್ರೆಂಡ್ಸು. ರೀಸನ್ನು ಇದೆ, ವರ್ಕಿಂಗ್ ಡೇ ಆಗಿರೋದ್ರಿಂದ ತುಂಬ ಜನಕ್ಕೆ ಬರೋಕ್ಕಾಗಲಿಲ್ಲ. ಆ್ಯಂಡ್ ಅಮ್ಮನ ಕಡೆಯೂ ಅಷ್ಟೇ ಎಲ್ಲ ತುಂಬ ಜನ ಬಂದಿದ್ದರು, ತುಂಬ ಖುಷಿ ಆಯಿತು. ಇಷ್ಟು ಮದುವೆ ಆದಾಗಲಿಂದ ಅವ್ರನ್ನೆಲ್ಲ ನಾನು ನೋಡೇ ಇರಲಿಲ್ಲ. ಆ್ಯಂಡ್ ಅಪ್ಪನ ಕಡೆಯೂ ಅಷ್ಟೇ, ಆ್ಯಂಡ್ ಹೊಸ ರಿಲೇಟಿವ್ಸು ಎಲ್ಲ ಬಂದಿದ್ದರು. ಒಂಥರ ಖುಷಿ ಆಯಿತು. ಆ್ಯಂಡ್ ತುಂಬ ಬೇಜಾರು ಥರ ಆಗಿದ್ದು ನನಗೆ ಏನು ಅಂತಂದರೆ, ವೀಡಿಯೋಸ್ಗಳು ನಾನು ನೆಟ್ಟಿಗೆ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಗೊತ್ತಲ್ಲ, ಫಂಕ್ಷನ್ ನಮ್ಮದೇ ಇದ್ದಾಗ ನಾವು ಕಾನ್ಸಂಟ್ರೇಷನ್ ಅಲ್ಲಿ ಶಾಸ್ತ್ರ ಅದು ಇದು ಎಷ್ಟು ಚೆನ್ನಾಗಿ ನಡೆಯುತ್ತೆ ಅದ್ರ ಕಡೆ ಇರುತ್ತೆ, ವಿಡಿಯೋ ಮಾಡೋದ್ರ ಕಡೆ ಇರಲ್ಲ. ಈಗ ನನಗೆ ಪರ್ಸ್ನಲಿ ವಿಡಿಯೋ ಮಾಡಿಕೊಡೋದು ನಿವಿ ಮತ್ತು ಅಮ್ಮ. ಏನಾದ್ರು ಈ ಥರ ಫಂಕ್ಷನ್ಸ್ ಇದ್ದಾಗ ಚಂದು ಮತ್ತು ನನ್ನ ತಮ್ಮ ಮನು. ಸಮ್ಟೈಮ್ಸ್ ನಾನು ಮೂಡಿಗೆರೆಯಲ್ಲಿದ್ದಾಗ ನಮ್ಮ ಅತ್ತಮ್ಮನೂ ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಇಷ್ಟು ಜನ ಎಲ್ಲರೂ ಬ್ಯುಸಿಯಾಗಿದ್ದರು ಅವಾಗ, ಶಾಸ್ತ್ರ ಅದು ಇದು ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಖಂಡಿತ ಅವರು ವಿಡಿಯೋ ಮಾಡ್ತಾಯಿದ್ರು. ಇನ್ನು ನೀವೇ ಗೊತ್ತಲ್ಲ, ನನ್ನ ಜೊತೆನೇ ಇರೋದ್ರಿಂದ ನನ್ನ ಪರಿಸ್ಥಿತಿನೇ ನೀವಿಗೂ. ಇನ್ನು ಚಂದೂ ಅಷ್ಟೇ ತುಂಬ ಓಡಾಡ್ತಿದ್ದ, ಮನೂ ಅಷ್ಟೇ ಎಷ್ಟು ಪಾಪ ಓಡಾಡಿದ್ದಾರೆ ಮನೆಯಿಂದ ಚೌಟ್ರಿಗೆ, ಚೌಟ್ರಿಯಿಂದ ಮನೆಗೆ ಅಂದರೆ ಲೆಕ್ಕ ಇಲ್ಲ. ಪಾಪ ಇದರಲ್ಲಿ ಇದನ್ನೂ ಮಾಡು ಅಂತ ನನಗೆ ಅವರಿಗೆ ಹೇಗೆ ಹೇಳಿ. ಸೊ ಅದೊಂದು ಅವರಿಗಂತೂ ಯಾರಿಗೂ ಮಾಡೋಕ್ಕಾಗಲೇ ಇಲ್ಲ ವಿಡಿಯೋನ. ಥ್ಯಾಂಕ್ ಗಾಡ್ ನನ್ನ ಫ್ರೆಂಡ್ಸ್ ಬಂದಿರೋದ್ರಿಂದ ಸ್ವಲ್ಪ ವಿಟಿಗಳು ಸಿಕ್ತು ನನಗೆ, ಕ್ಲಿಪ್ಪಿಂಗ್ಸು. ಆ್ಯಂಡ್ ಅಲನ್ನಿಗೂ ಫೋಟೋ ತೆಗೆಯುವಾಗ ಶಾರ್ಟ್ ಒಂದು ಕ್ಲಿಪ್ಪಿಂಗ್ ತೆಗಿ ಅಂತ ಹೇಳಿದೆ. ಹಾಗಾಗಿ ನನಗೆ ಬರೀ ಒಂದು ವ್ಲಾಗ್ ಮಾಡೋಷ್ಟಾದರೂ ನನಗೆ ಕ್ಲಿಪ್ಪಿಂಗ್ ಸಿಕ್ತು. ಥ್ಯಾಂಕ್ ಗಾಡ್, ಅದೇ ಹೇಳೋದು ನಾನು. ನಮ್ಮ ಫಂಕ್ಷನ್ಗಳಲ್ಲಿ ನಮಗೆ ಎಂಗೇಜ್ ಆಗಿರೋಕ್ಕೆ ವೀಡಿಯೋಗೆ ಫೋಕಸ್ ಮಾಡೋಕ್ಕಾಗಲ್ಲ, ಅದೊಂದು ಬೇಜಾರಿದೆ ಸ್ವಲ್ಪ. ನಾನು ನೀಟಾಗಿ ಇನ್ನೂ ಎಲ್ಲ ಪ್ರಿಪ್ರೇಷನ್ನಿಂದಿರ್ಬೋದು, ಆಮೇಲೆ ಆಫ್ಟರ್ ಏನಾಯಿತು ಅವೆಲ್ಲ ಸ್ವಲ್ಪ ಮಾಡಬೇಕಿತ್ತು ಅಂತ ನನಗೆ ಅನಿಸ್ತು. ಯಾಕಂದರೆ ಅವೆಲ್ಲ ಮೆಮೊರೀಸ್ ಅಲ್ವಾ, ಮತ್ತೆ ನಮಗೆ ಸಿಗಲ್ಲ. ನಾವೇನು ವಿಡಿಯೋಗ್ರಫಿ ಏನು ಮಾಡಿಸಿರಲ್ಲ, ಫೋಟೋಸ್ ಇರುತ್ತೆ. ಬಟ್ ಇವೆಲ್ಲ ಒಂದು ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡಿ ವ್ಲಾಗಲ್ಲೆಲ್ಲ ಹಾಕಿದಾಗ ನಾವು ಯಾವಾಗ ಬೇಕಾದರೂ ನೋಡ್ಬೋದು. ಸೊ ನನ್ನ ಒಂದು ಅನಿಸಿಕೆ, ಜಾಸ್ತಿ ಕ್ಯಾಪ್ಚರ್ ಮಾಡಿ ಹಾಕೋದ್ರಿಂದ ಲಾಂಗ್ ಟೈಮ್ ನಮಗೆ ಮೆಮೊರೀಸಿಗೆ ತುಂಬ ಆಗಿರುತ್ತೆ ನೋಡೋಕ್ಕೆ. ಯಾಕಂದರೆ ಗೊತ್ತಲ್ಲ, ಪಾಸ್ಟ್ ನಾವೆಲ್ಲ ಅವಾಗ ಎಲ್ಲರೂ ಕಸಿನ್ಸ್ಗಳೆಲ್ಲ ಸೇರಿದಾಗ ವ್ಲಾಗ್ ಮಾಡ್ತಿದ್ದು ಎಲ್ಲ ಪ್ರತಿಯೊಂದು ನಾವು ಇವಾಗ ನೋಡಿ ಎಂಜಾಯ್ ಮಾಡ್ತೀವಿ, ಎಷ್ಟು ಮಿಸ್ ಮಾಡ್ಕೊತೀವಿ ಆ ಡೇಸ್. ಆ ಥರ ಮತ್ತೆ ಹೋಗಿದ್ದು ಕ್ಷಣ ದಿನ ಒಂದು ಮೂಮೆಂಟ್ ಮತ್ತೆ ಸಿಗಲ್ಲ. ಹಾಗಾಗಿ ಅದೊಂದು ಮಿಸ್ ಮಾಡಿಕೊಂಡೆ. ಸೊ ಇದು ಯಾರ್ಯಾರು ಬಂದಿದ್ರು ಬಂದಿಲ್ಲ ಇದಾದರೆ. ಇನ್ನೊಂದು ಗಿಫ್ಟಿಂದು ನಾನು ಅವತ್ತು ಜಸ್ಟ್ ಯಾವುದೇ ಗಿಫ್ಟ್ ಓಪನ್ ಮಾಡಿದೆ ಅದನ್ನು ಮಾತ್ರ ನಿಮಗೆ ಮೆನ್ಷನ್ ಮಾಡಿದೆ. ಅದು ಇಲ್ದಲೇನು ತುಂಬ ಜನ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಮತ್ತು ಡ್ರೆಸ್ ಗಿಫ್ಟ್ ಮಾಡಿದ್ದಾರೆ, ಎಲ್ಲ ಇದೆ. ನನ್ನ ಫ್ರೆಂಡ್ ದಿವ್ಯಾ ಪಾಪುಗೆ ಸಿಲ್ವರ್ದು ಖಡ್ಗ, 2 ಖಡ್ಗನ ಗಿಫ್ಟ್ ಮಾಡಿದ್ದಾಳೆ. ಆಮೇಲೆ ಇನ್ನೊಂದು ಫ್ರೇಮ್ ನಾನು ಇಲ್ಲೇ ಹಾಕಿದ್ದೀನಿ. ಈ ಫ್ರೇಮು ಇದು ಒಂಥರ ಮೆಮೊರೇಬಲ್. ದಾವಣಗೆರೆಗೆ ಗಗನ ಮದುವೆಗೆ ಹೋದಾಗ ದೂಕಿ ಮೊಬೈಲಲ್ಲಿ ಈ ಫೋಟೋ ತೆಗೆದಿದ್ದು. ಒಂಥರ
ಫಸ್ಟ್ ಫೋಟೋ ನನ್ನ ಮಗನ ಜೊತೆ ನಂದು ಫ್ರೇಮಲ್ಲಿರೋದು ಒಂಥರ ಚೆನ್ನಾಗಿದೆ. ನನಗೆ ಸಖತ್ ಖುಷಿ ಆಯಿತು ಕೊಟ್ಟಾಗ. ನಾನು ಇವರು ಕ್ಲಿಪ್ಪಿಂಗ್ ಹಾಕ್ದಾಗಲೂ ಹೇಳಿದ್ದೆ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ದಿವ್ಯದು ಪಾಪ ನಾನು ಮೆನ್ಷನ್ ಮಾಡಿರಲಿಲ್ಲ, ಯಾಕಂದರೆ ಅವಳು ಬಂದಿದ ತಕ್ಷಣವೇ ಅಲ್ಲಿ ರೂಮಲ್ಲಿ ಪಾಪುಗೆ ನಾನು ಫೀಡ್ ಮಾಡಿಸೋ ಅಲ್ಲೇ ಅವಳು ಪಾಪುಗೆ ಕಡ್ಗ ಹಾಕೋಗಿದ್ದು. ಹಾಗಾಗಿ ಇಲ್ಲಿ ಗಿಫ್ಟ್ ಓಪನ್ ಮಾಡುವಾಗ ನಾನು ಅವಳು ಮರ್ತೇ ಬಿಟ್ಟಿದ್ದೀನಿ. ಒಬ್ರದ್ದು ಹೆಸ್ರು ಹೇಳಿ ಇನ್ನೊಬ್ರದ್ದು ಹೆಸ್ರು ಹೇಳಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ನನಗೆ ಒಂಥರ ಫೀಲ್ ಆಯಿತು, ನಾನು ಯಾಕೆ ಇದನ್ನು ಮಿಸ್ ಮಾಡಿದೆ ಅಂತ ಅನ್ನಿಸ್ತು. ಇನ್ನು ನಾರ್ಮಲ್ಲು ಇವೆಲ್ಲ ಬಿಟ್ಟರೆ ಕ್ಯಾಶ್ ಗಿಫ್ಟ್ಗಳು ಇವೆಲ್ಲ ತುಂಬ ಬಂದಿದೆ. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಚೈತ್ರ ಅಂತ ಅಂದ್ಬಿಟ್ಟು ಅವರೊಂದು ಕ್ಯೂಟ್ ಬಾಟಲ್ ಕೊಟ್ಟಿದ್ದಾರೆ. ಅವತ್ತು ಬರೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ಬಂದಿದ್ದರು. ಸೊ ಅದು ನಾನು ಆವತ್ತಿನ ವ್ಲಾಗ್ ಬಂದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಷ್ಟು ಗಿಫ್ಟ್ಸ್ಗಳು ಯಾರ್ಯಾರು ಬಂದಿದ್ರು ಬಂದಿಲ್ಲ ಆ್ಯಂಡ್ ಸ್ಯಾರಿ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಮೇಕಪ್ ಬಗ್ಗೆನೂ ಹೇಳಬೇಕು. ಮೇಕಪ್ಪು ನನಗೆ ಮತ್ತು ಹೇರ್ ಸ್ಟೈಲು ಮೇಯ್ನು, ಯಾವುದೇ ಫಂಕ್ಷನ್ ಆಗಲಿ ಹೇರ್ ಸ್ಟೈಲ್ ಮುಖ್ಯ ಅಲ್ವಾ. ಸೊ ಅದನ್ನು ನನಗೆ ಗಗನ ಸೀರೆ ಪಾರ್ಲರ್ ಅಂತ ಅಂದ್ಬಿಟ್ಟು ನಮ್ಮನೆ ಮುಂದೆನೇ ಇರೋದು ಪವಿತ್ರ ಅಕ್ಕ ಅವ್ರು ಮಾಡಿದ್ದು. ಸೊ ಯಾರ್ಯಾರು ಅಕ್ಕಪಕ್ಕ ಇದ್ದೀರಾ, ನಿಮಗೆ ತುಂಬ ಆಫರ್ಡಬಲಲ್ಲಿ ಒಳ್ಳೆ ಮೇಕಪ್ಪು ಹೇರ್ ಸ್ಟೈಲ್ ಬೇಕು ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ತುಂಬ ಚೆನ್ನಾಗಿ ಅವರು ಮೇಕಪ್ ಮಾಡ್ತಾರೆ ಆ್ಯಂಡ್ ಹೇರ್ ಸ್ಟೈಲ್ ಮಾಡ್ತಾರೆ, ಅದು ಕ್ವಿಕ್ಕಾಗಿ ಕೂಡ. ಸೊ ಇಷ್ಟು ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಶೇರ್ ಮಾಡಿದ್ದೀನಿ. ಇನ್ನೂ ನಿಮಗೇನಾದ್ರು ಡೌಟ್ಸ್ ಮೇ ಬಿ ಇಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ಯಾವ್ಯಾವ ಕಮೆಂಟ್ಸ್ ಬಂದಿದ್ದೋ ಅದ್ರ ಮೇಲೆ ನಾನು ಇವಾಗ ವ್ಲಾಗ್ ಮಾಡಿರೋದು. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನಾನು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಇನ್ನು ಹಬ್ಬದ ವ್ಲಾಗ್ ಇದೆ ಆ್ಯಂಡ್ ಇನ್ನು ಬೇರೆ ಬೇರೆ ವ್ಲಾಗ್ಗಳಿದ್ದಾವೆ. ನಂದು ಹೆಲ್ತ್ ಅಪ್ಸೆಟ್ ಆಗಿ ಒಂದು ಫ್ಲೋಲ್ಲಿ ಹೋಗ್ತಾ ಇರ್ತೀನಿ ಹಾಕಬೇಕು ಅಂತ ಅಂದ್ಬಿಟ್ಟು, ಸಡನ್ಲಿ ಏನಾದ್ರು ಒಂದು ಆಗಿಬಿಡುತ್ತೆ. ಹಾಗೆ ಒಂದು ಫ್ಲೋಲ್ಲಿ ಫುಲ್ ದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ವ್ಲಾಗ್ಸ್ ಹಾಕ್ತಾ ಇದ್ದೆ. ಅಷ್ಟರಲ್ಲಿ ಮತ್ತೆ ಹೆಲ್ತ್ ಅಪ್ಸೆಟ್ ಆಯಿತು, ಹೀಗಾಯಿತು. ಬ್ಯಾಡ್ ಲಕ್ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ, ಇನ್ನಾದರೂ ಫ್ಲೋ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗೆಲ್ಲ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೇ ಸಪೋರ್ಟ್ ಮಾಡಿ. ಇನ್ನು ಎಲ್ಲ ಇನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವ್ಲಾಗ್ನ ಶೇರ್ ಮಾಡಿ. ಆ್ಯಂಡ್ ಇವಾಗ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you for watching and thank you for watching and love you all.